ಅಂಡ್ ಜೆಂಟ್ಲ್ಮ್ಯಾನ್, ರಾಜ್ಯದಲ್ಲಿ ಈಗ ಬೈ ಎಲೆಕ್ಷನ್ ಬಿಸಿ ತಾರಕಕ್ಕೇರಿದೆ. ಈ ನಡುವೆ ಕಳೆದ ಒಂದು ವರ್ಷದಿಂದ ಭಾರೀ ಚರ್ಚೆಗೆ ಗ್ರಾಸವಾಗಿದ್ದಂತಹ ಅಧಿಕಾರ ಹಸ್ತಾಂತರದ ಚರ್ಚೆ ಸದ್ಯಕ್ಕೆ ಎಲ್ಲೂ ಕೂಡ ಕೇಳಿಬರ್ತಾ ಇಲ್ಲ. ಸಾಲು ಸಾಲು ಡಿನ್ನರ್ ಮೀಟಿಂಗ್ಗಳ ನಡುವೆಯೂ ಕೂಡ ಈ ಕೂಗು ಯಾಕೆ ಅಡಗಿದೆ? ಈ ಕುರಿತಂತಹ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಬೈ ಎಲೆಕ್ಷನ್ ಕಾವು ಈಗ ಜೋರಾಗಿದೆ. ಶತಾಯ ಗತಾಯ ತನ್ನದೇ ಆದಂತಹ ಈ ಎರಡೂ ಕ್ಷೇತ್ರಗಳನ್ನ ಗೆಲ್ಲೋಕೆ ರಾಜ್ಯ ಕಾಂಗ್ರೆಸ್ ಒಕ್ಕೊಲರಿನ ತಯಾರಿಯನ್ನ ನಡೆಸಿದೆ. ಈಗಾಗಲೇ ಇದೇ ವೇಳೆ ಕಳೆದ ಒಂದು ವರ್ಷದಿಂದ ಕೇಳಿ ಬರ್ತಾ ಇದ್ದಂತಹ ಅಧಿಕಾರ ಹಸ್ತಾಂತರದ ಕೂಗು ಸದ್ಯಕ್ಕೆ ಅಕ್ಷರಶಃ ಬಂದಾಗಿದೆ. ಹೋದಲ್ಲಿ ಬಂದಲ್ಲಿ ಈ ಬಗ್ಗೆ ಲಂಗು ಲಗಾಮಿಲ್ಲದೆ ಮಾತನಾಡ್ತಾ ಇದ್ದಂತಹ ಹಲವಾರು ಕೈ ಶಾಸಕರು ಬಾಯಿ ಬಂದಾಗ್ಬಿಟ್ಟಿದೆ. ಯಾರು ಈ ವಿಚಾರದ ಬಗ್ಗೆ ಕೂಡ ತಮ್ಮ ತುಟಿ ಬಿಚ್ಚುತ್ತಾ ಇಲ್ಲ. ಸ್ವತಃ ಕಾಂಗ್ರೆಸ್ ಶಾಸಕ ಕೋನಾರೆಡ್ಡಿ ಈ ಬಗ್ಗೆ ಖಾರವಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮಾತಿನಂತೆ ಬೈ ಎಲೆಕ್ಷನ್ ಮುಗಿದು ಅದರ ಫಲಿತಾಂಶ ಬರೋವರೆಗೂ ಕೂಡ ಕಾಂಗ್ರೆಸ್ಸಿನ ಯಾವ ಶಾಸಕರು ಅನಗತ್ಯ ವಿಚಾರಗಳನ್ನ ಮಾತನಾಡುವ ಹಾಗಿಲ್ವಂತೆ. ಹಾಗಂತ ಕಾಂಗ್ರೆಸ್ ಹೈಕಮಾಂಡ್ ಖಡಕ್ ಸಂದೇಶವನ್ನ ರವಾನಿಸಿದೆ. ಚುನಾವಣೆ ಹೊತ್ತಿನಲ್ಲೇ ಪಕ್ಷಕ್ಕೆ ಮತ್ತು ಸರ್ಕಾರದ ವರ್ಚಸ್ಸಿಗೆ ಧಕ್ಕೆಯಾಗುವಂತೆ ನಡೆದುಕೊಂಡವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುವಂತ ಎಚ್ಚರಿಕೆಯನ್ನ ಕೂಡ ರವಾನಿಸಲಾಗಿದೆ. ಇದೇ ಕಾರಣಕ್ಕೆ ಡಿಕೆ ಶಿವಕುಮಾರ್ ಬೆಂಬಲಿಗರಾದಂತಹ ಶಿವಗಂಗಾ ಬಸವರಾಜ್, ಇಕ್ಬಾಲ್ ಹುಸೇನ್, ರವಿ ಗಣಿಗ, ಡಾಕ್ಟರ್ ರಂಗನಾಥ್, ಕದಲೂರು ಉದಯ್ ಮುಂತಾದವರು ಎಲ್ಲೋ ಕೂಡ ತಮ್ಮ ನಾಲಿಗೆಗಳನ್ನ ಹರಿಬಿಡ್ತಾ ಇಲ್ಲ. ಯತೀಂದ್ರ ಸೇರಿದಂತೆ ಸಿದ್ದರಾಮಯ್ಯ ಬಣದವರದ್ದು ಇದೇ ಕತೆ. ಏನಿದ್ರು ಏಪ್ರಿಲ್ 9ರ ನಂತರವೇ. ಹಾಗಾಗಿ ಸದ್ಯಕ್ಕೆ ಈ ಎಲ್ಲಾ ಬಾಯಿ ಬಡುಕರ ಬಾಯಿಗೆ ಈಗ ತಾತ್ಕಾಲಿಕ ಬೀಗ ಬಿದ್ದಂತಾಗಿದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.